ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತೊಂದು ಫಂಕ್ಷನ್ ಇತ್ತು, ಹಾಗಾಗಿ ಹೋಗ್ತಾಯಿದ್ದು. ಸೊ ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ, ಬನ್ನಿ. ಫಂಕ್ಷನ್ ಅಂತಂದರೆ ಮದುವೆ ಆ ಥರ ಏನಲ್ಲ. ನನ್ನ ಫ್ರೆಂಡ್ ಒಂದು ಅಂಗಡಿನ ಓಪನ್ ಮಾಡ್ತಾಯಿದ್ದ, ಹಾಗಾಗಿ ಓಪ್ನಿಂಗಿಗೆ ಹೋಗ್ತಾ ಇದ್ವಿ. ಅವನ ತುಂಬ ದಿನಗಳ ಕನಸು, ಹಾಗಾಗಿ ಹೋಗ್ತಾ ಇದ್ವಿ. ನಮಗೂ ಒಂಥರ ಏನೋ ನಮ್ಮದೇ ಅಂಗಡಿ ಓಪನಿಂಗ್ ಅನ್ನೋ ಒಂಥರ ಮನಸ್ಸಲ್ಲಿ ಖುಷಿ. ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸಿ ಹೋಗ್ತಾಗಿತ್ತು. ಹೇಳಬೇಕು ಅಂತಂದರೆ 5 ಗಂಟೆ ಪೂಜೆಗೆ ಹೋಗಬೇಕಾಗಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಹಾಲೆಲ್ಲ ಕರೆದು ಹೋಗೋದಕ್ಕೆ ಟೈಮ್ ಆಯಿತು. ಹಾಗಾಗಿ ಒಂದು 7 ಗಂಟೆ ಹಾಗೆ ಹೊರಟ್ವಿ. ಅಂಗಡಿ ಓಪನ್ ಆಗ್ತಿರೋದು ಎಲ್ಲಿ ಅಂತಂದರೆ ಅರಸೀಕೆರೆಯಲ್ಲೇ, ಬೇರೆ ಕಡೆ ಎಲ್ಲೋ ಅಲ್ಲ. ಏನು ಅಂಗಡಿ, ಎಂಥ ಅಂಗಡಿ, ಅದೇ ಯಾವ ಜಾಗದಲ್ಲಿ ಅಂತ ಎಲ್ಲದನ್ನು ನಾನು ಅರಸೀಕೆರೆಗೆ ಹೋದ್ಮೇಲೆ ಶೇರ್ ಮಾಡ್ತೀನಿ, ಬನ್ನಿ. ಅರಸೀಕೆರೆಗೆ ಬಂದ್ವಿ, ಜೈಂಕಲ್ ನಗರ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗೋದಿಲ್ಲ ಶಾಪ್ ಇರೋದು. ಅಂದರೆ ಹಾಸನ್ ರೋಡಲ್ಲೇ ಶಾಪು ಓಪನ್ ಆಗ್ತಾ ಇರೋದು. ನೀವು ಕರೆಕ್ಟಾಗಿ ಲೊಕೇಶನ್ನ ನೋಡ್ಕೊಂಬಿಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ಅವನಿಗೂ ಕೂಡ ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದಾನೆ. ಎಲ್ಲರೂ ಕೂಡ ಸೇರಿಕೊಂಡು ಸಪೋರ್ಟ್ನ ಮಾಡೋಣ, ಬನ್ನಿ. ನಾವಿನ್ನೇನೋ ಅರಸೀಕೆರೆಗೆ ಬಂದ್ವಿ. ಇದು ಹಾಸನ್ ರೋಡಲ್ಲಿ ಇರೋದು. ಅಂಗಡಿ ಇರೋದು ಇಲ್ಲಿ ಒಂದು ಅರಳಿ ಮರ ಇದೆ, ಅರಳಿ ಮರದ ಪಕ್ಕನೇ ಶೋರೂಮು ಓಪನ್ ಆಗ್ತಿರೋದು. ಏನು ಶೋರೂಮ್ ಅಪ್ಪ ಅಂತಂದರೆ ಅಗ್ರಿಕಲ್ಚರ್ ಟೂಲ್ಸು. ಏನೆಲ್ಲ ಸಿಗುತ್ತೆ ಅಂತಂದರೆ ಸ್ಪ್ರೇಯರ್ ಸಿಗುತ್ತೆ, ಹಾಗೆ ಟ್ರಿಲ್ಲರ್ ಸಿಗುತ್ತೆ, ಮಿಲ್ಕಿ ಮಿಷನ್ ಸಿಗುತ್ತೆ, ಬ್ರಷ್ ಕಟರ್ ಸಿಗುತ್ತೆ, ಹಾಗೆ ದಾಳಿಂಬೆಗೆಲ್ಲ ಸ್ಪ್ರೇ ಮಾಡ್ತಾರಲ್ಲ ದೊಡ್ಡ ದೊಡ್ಡದು, ಅದು ಕೂಡ ಸಿಗುತ್ತೆ. ಹಾಗೆ ಏನಾದರೂ ಸಪ್ರೇಟ್ ಪಾರ್ಟ್ಸ್ಗಳೆಲ್ಲ ಬೇಕು ಅಂತಂದರೆ ಅದು ಕೂಡ ಸಿಗುತ್ತೆ. ಹಾಗೆ ಸರ್ವಿಸ್ ಕೂಡ ಅವೈಲೇಬಲ್ ಇದೆ, ಸರ್ವಿಸ್ ಕೂಡ ಅವನೇ ಮಾಡಿಕೊಡ್ತಾನೆ ಚೆನ್ನಾಗಿ. ಹಾಗೆ ತುಂಬ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಅಂತಲೇ ಹೇಳ್ಬೋದು. ಅವನು ಇದಕ್ಕಿಂತ ಮುಂಚೆ ಒಳ್ಳೆ ಕಂಪ್ನಿಲೇ ವರ್ಕ್ ಮಾಡಿ ಅಂಗಡಿನ ಓಪನ್ ಮಾಡ್ತಿರೋದು. ಅಂದರೆ ಇದು 4 ವರ್ಷ ಹಿಂದೆನೇ ಆಗಬೇಕಾಗಿತ್ತು. ಸೊ ಅವನಿಗೂ ಸ್ವಲ್ಪ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಓಪನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಟೈಮ್ ತೊಗೊಂಡು ಇವಾಗ ಓಪನಿಂಗ್ ಮಾಡಿರೋದು. ಹಾಗೆ ತುಂಬ ಚೆನ್ನಾಗಿ ಓಪನಿಂಗು ಕೂಡ ಆಗಿತ್ತು. ಹಾಗೆ ಇನ್ನೊಂದು ಸಲ ಹೇಳ್ತೀನಿ, ಲೊಕೇಟ್ ಆಗೋದು ಈ ಅಂಗಡಿ ಬಂದ್ಬಿಟ್ಟು ಹಾಸನ್ ರೋಡಲ್ಲಿ ಅರಳಿ ಮರ ಇದೆ. ಅರಸೀಕೆರೆ ಅಂತ ಅಂದಮೇಲೆ ಸುತ್ತಮುತ್ತ ಇರೋರಿಗೆಲ್ಲ ಹಾಸನ್ ರೋಡಲ್ಲಿರೋ ಅರಳಿ ಮರ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದ್ರ ಪಕ್ಕನೇ ಅಂಗಡಿ ಲೊಕೇಟ್ ಆಗಿರೋದು. ಪ್ಲೀಸ್ ಬಂದು ನನ್ನ ಬ್ರದರ್ ಆ್ಯಂಡ್ ಫ್ರೆಂಡ್ಗೆ ಚೆನ್ನಾಗಿ ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಅಗ್ರಿಕಲ್ಚರ್ ಸರ್ವಿಸ್ ಟೂಲ್ಸ್ ಸರ್ವಿಸ್ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಹಾಗೆ ಚೆನ್ನಾಗಿ ಸರ್ವಿಸ್ ಕೂಡ ಮಾಡಿಕೊಡ್ತಾನೆ. ಏನಾದರೂ ಮಿಷಿನರೀಸ್ ಎಲ್ಲ ಬೇಕು ಅಂತಂದರೆ ಬೈ ಮಾಡ್ಬೋದು, ಒಳ್ಳೆ ರೇಟಲ್ಲಿ ಹಾಕ್ಕೊಡ್ತಾರೆ. ಹಾಗೆ ನನ್ನ ಫ್ರೆಂಡಿಗೆ ಸಪೋರ್ಟ್ ಮಾಡಿ ಹೊಸದಾಗಿ ಅಂಗಡಿನ ಶುರು ಮಾಡಿದ್ದಾನೆ. ಎಲ್ಲರೂ ಕೂಡ ಬಂದು ಬೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಏನಾದರೂ ಬೇಕಾದರೆ ಶೇರ್ ಮಾಡಿ. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕರ ಮನೆಗೆ ಬಂದ್ವಿ. ತುಂಬ ದಿನದಿಂದ ಕರೀತಿದ್ರು, ಬರೋದಕ್ಕೆ ಟೈಮ್ ಆಗಿರಲಿಲ್ಲ, ಹಾಗಾಗಿ ಇವತ್ತು ಬಂದ್ವಿ. ಅಲ್ಲಿ ಕಾಫಿ, ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಊರ ಕಡೆಗೆ ಹೊರಟ್ವಿ. ನಾನು ಅಂಗಡಿದು ಇನ್ನೊಂದು ದಿನ ಡೀಟೇಲ್ಸಾಗಿ ವೀಡಿಯೋನ ಮಾಡ್ತೀನಿ. ಇವಾಗ ಓಪ್ನಿಂಗಿಗೆ ಬಂದಿದ್ನಲ್ಲ, ಹಾಗೆ ಇನ್ನೂ ಐಟಮ್ಸ್ ಎಲ್ಲ ಇನ್ನೂ ಬಂದಿರಲಿಲ್ಲ. ಇನ್ನೂ ಸ್ವಲ್ಪ ಐಟಮ್ಸ್ ಬಂದಮೇಲೆ ಅಂಗಡಿ ಬಗ್ಗೆ ಡೀಟೇಲ್ಸಾಗಿ ಎಲ್ಲ ವೀಡಿಯೋನ ಮಾಡ್ತೀನಿ. ಹಾಗೆ ಎಲ್ಲದನ್ನು ಮುಗಿಸ್ಕೊಂಡು ಊರ ಕಡೆಗೆ ಹೊರಟ್ವಿ. ಊರಿಗೆ ಬಂದ ತಕ್ಷಣ ಒಂದು ಪಾರ್ಸೆಲ್ ಬಂದಿತ್ತು. ನಾನು ದೇವ್ರ ಪೂಜೆ ಕೋಣೆಗೆ ಒಂದು ಕರ್ಟನ್ನ ಬುಕ್ ಮಾಡಿದ್ದೆ. 2-3 ಕರ್ಟನ್ ಬುಕ್ ಮಾಡಿದ್ದೆ, ಬಟ್ ಯಾವುದೂ ಇಷ್ಟ ಆಗಿರಲಿಲ್ಲ. ಹಾಗೆ ಸೈಜು ವೇರಿ ಆಗ್ತಿತ್ತು. ಇವತ್ತೊಂದು ನಾನು ಬರೋ ವರ್ಷದಲ್ಲಿ ಬಂದಿತ್ತು, ಅದು ಹಂಗಾಗಿ ಅಣ್ಣನ ಕೈಲಿ ಅದನ್ನು ಹಾಕಿಸ್ತಾ ಇದ್ದೆ.
ನನಗೆ ವೈಟ್ ಕಲರ್ ಕರ್ಟನ್ನೇ ಬೇಕಾಗಿತ್ತು. ಸೊ ಹಾಗಾಗಿ ಸೈಜ್ ಸ್ವಲ್ಪ ವೇರಿ ಆಯಿತು, ಪರವಾಗಿಲ್ಲ ಅಷ್ಟಿರಲಿ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು, ಹಾಗೆ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು. ನನಗೆ ವೈಟ್ ಕಲರೇ ಬೇಕಾಗಿತ್ತು. ನಾನು ಕಿಚನಲ್ಲಿ ಟೈಲ್ಸ್ ಎಲ್ಲ ವೈಟೇ ಇರೋದ್ರಿಂದ ನನಗೆ ಕರ್ಟನು ಕೂಡ ವೈಟೇ ಬೇಕಾಗಿತ್ತು. ಹಾಗಾಗಿ ಅದನ್ನೇ ಬುಕ್ ಮಾಡಿದ್ದೆ. ಹಾಗೆ ಅಣ್ಣನೂ ಕೂಡ ಇದ್ದ. ತಲೆ ಯಾಕೋ ಗಾಳಿಲೆಲ್ಲ ಹೋಗಿ ಬಂದಿದ್ದಕ್ಕೂ ಬೆಳಗ್ಗೆ ಬೇಗ ಹೋಗಿದ್ದಕ್ಕೂ ಅದಕ್ಕೂ ಭಾರ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚು ಅಂತ ಅವನ್ನ ಕರೆದು ಕೂರಿಸ್ಕೊಂಡು ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೆ. ಚೆನ್ನಾಗಿ ಎಣ್ಣೆ ಹಚ್ಚುತ್ತಾ ಇದ್ದ. ಅದೇ ಹೇಳ್ತಿದ್ದೆ, ನಿನ್ನ ತಲೆಗೆ ಎಷ್ಟು ಎಣ್ಣೆ ಆದರೂ ಸಾಕಾಗಲ್ಲ ಅಂತ. ನಮ್ಮ ಅಜ್ಜಿನೂ ಇದೇ ಡೈಲಾಗ್ ಹೊಡಿತಿದ್ರು. ಸ್ವಲ್ಪ ನನ್ನ ಹೇರು ತುಂಬ ಎಣ್ಣೆನ ಅಬ್ಸರ್ವ್ ಮಾಡಿಬಿಡುತ್ತೆ, ಹಂಗಾಗಿ ಅದೇ ಬೈತಿದ್ದೆ, ಎಲ್ಲಿಗೆ ಹಚ್ಚದೆ ನೀನು ಕೊಟ್ಟರೆ ಎಣ್ಣೆ ಸಾಕೇ ಆಗ್ತಿಲ್ಲ ಅಂತ. ನಾನು ಸ್ವಲ್ಪ ಹಚ್ಚಪ್ಪ ಅಂತ ಹೇಳ್ತಿದ್ದೆ. ತಲೆ ಹಿಡಿದು ಗುಂಜಾಡ್ತಿದ್ದ, ಎಣ್ಣೆ ಹೆಂಗೆ ಹಚ್ತಿದ್ದ, ನಾನು ಯಾಕಾದರೂ ಅವನ ಕೈಲಿ ಸಿಕ್ಕಿದ್ನಪ್ಪ ಅಂತ ಅನ್ನಿಸ್ತು. ಅಷ್ಟು ಹಿಂಸೆ ಕೊಟ್ಬಿಟ್ಟ. ಬಟ್ ತಲೆನೋವೆಲ್ಲ ತುಂಬ ರಿಲ್ಯಾಕ್ಸ್ ಆದಂಗೆ ಆಯಿತು. ಹಾಗೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ಲ, ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.